ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಡ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ಈ ಒಂದು ಮಾಡೆಲ್ ಬಗ್ಗೆ ನಾವು ಪ್ರೋಗ್ರಾಮಿಂಗ್ ಹೇಗಿರುತ್ತೆ, ರೈಟ್, CNC 3 ಆಕ್ಸಿಸ್ ಪ್ರೋಗ್ರಾಮಿಂಗ್ ಹೇಗಿರುತ್ತೆ, ರೈಟ್. ಸೊ ಬಿಗಿನಿಂಗ್ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮಗೆ ಬಿಗಿನಿಂಗ್ ಯಾವೆಲ್ಲ ಸೆಟ್ಟಿಂಗ್ ಏನು ಮಾಡ್ಕೊಬೇಕು, ಸೊ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಬೇಕು, ಫಿಕ್ಸೆಡ್ ಡಿಸೈನ್ ಆಗಿರಲಿ. ಸೊ ನಾವು ಈ ಒಂದು ಮಾಡೆಲ್ನ ಸೊ ಯಾವ ಫಿಕ್ಚರ್ಗೆ ಡಿಸೈನ್ ಮಾಡ್ತಾ ಇದ್ದೀವಿ, ಸೊ ಈ ರೀತಿ ಲಾಟ್ ಆಫ್ ಕಾನ್ಸೆಪ್ಟ್ ಎಲ್ಲ ಇರುತ್ತೆ, ರೈಟ್. ಸೊ ಅವುಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ಈ ಒಂದು ಮಾಡೆಲ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರು ಆ ಒಂದು ವಿಡಿಯೋ ವಾಚ್ ಮಾಡಿರಲ್ಲ, ಸೊ ಪ್ಲೀಸ್ ವಾಚ್ ಮಾಡಿ. ಸೊ ಡಿಸೈನಿಂಗ್ ಮಾಡೋದು ಕೂಡ ಗೊತ್ತಾಗುತ್ತೆ, ಅದೇ ರೀತಿ ನಿಮಗೆ ಡ್ರಾಫ್ಟಿಂಗ್ ಕೂಡ ಗೊತ್ತಾಗುತ್ತೆ, ಆ್ಯಂಡ್ ಪ್ರೋಗ್ರಾಮಿಂಗ್ ಕೂಡ ನಿಮಗೆ ಸೊ ಇದರ ಮೂಲಕ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ರೈಟ್. ಸೊ ಫಸ್ಟಿಗೆ ನಾನು ಈ ಮಾಡೆಲ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ಇಲ್ಲಿ 3Dಯಲ್ಲಿ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ, ರೈಟ್. ಸೊ ಇಟ್ ಈಸ್ ಲುಕ್ ಗುಡ್, ರೈಟ್. ಸೊ ಫಸ್ಟಿಗೆ ನಾನು ವೈರ್ ಫ್ರೇಮನ್ನು ಡ್ರಾ ಮಾಡಿದೆ. ಸೊ ಲೆವೆಲ್ಸ್ ಬಹಳಷ್ಟು ಜನ ಡೌಟ್ಸ್ ಅಂತೇಳಿ ಹೇಳ್ತಾ ಇದ್ದೀರ. ಲೆವೆಲ್ಸ್ ಅನ್ನೋದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ರೈಟ್. ಸುಮ್ಮನೆ ನಾವು ಫಸ್ಟಿಗೆ ನಾನು 2D ಡ್ರಾಯಿಂಗನ್ನು ಡ್ರಾ ಮಾಡಿದ್ದೀನಿ, ಅದು ಲೆವೆಲ್ 1ಅಲ್ಲಿ. ಸೊ ಇದನ್ನು ನಾನು ವೈರ್ ಫ್ರೇಮ್ ಅಂತೇಳಿ ಸೊ ಕೊಡ್ತಾಯಿದ್ದೀನಿ. ಸೊ ಲೆವೆಲ್ 2ಅಲ್ಲಿ 3D, ಸೊ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡು 3D ಡ್ರಾ ಮಾಡಿದ್ದೀನಿ ಅಷ್ಟೇ ನಾನು ಇದನ್ನು. ಸೊ ಇದನ್ನು ನಾನು 3D ಸೊ ಡ್ರಾಯಿಂಗ್, ರೈಟ್. ಸಪೋಸ್ ನೋಡಿ, ಇವಾಗ ನಾನು ಈ ಲೆವೆಲ್ 2 ಆಫ್ ಮಾಡಿದಾಗ ನಮಗೆ 3D ಕಾಣೋಂಗಿಲ್ಲ, ಬರೀ 2D ಡ್ರಾಯಿಂಗ್ ಅಷ್ಟೇ ಕಾಣುತ್ತೆ. ಸೊ ಇವಾಗ ಲೆವೆಲ್ 2 ಆನ್ ಮಾಡಿದಾಗ ನಮಗೆ 2D ಆ್ಯಂಡ್ 3D ಎರಡೂ ಇದೆ. ಸೊ ಇದನ್ನು ಆಫ್ ಮಾಡ್ತೀನಿ. ಇವಾಗ ಫಸ್ಟ್ ಒಂದು ಆಫ್ ಮಾಡ್ಕೊತೀನಿ, ನನಗೆ ಯೂಸ್ ಇಲ್ಲ, ರೈಟ್. ಸೊ ಅದು ನನಗೆ ಯೂಸ್ ಇರೋದಕ್ಕೆ ಆಫ್ ಮಾಡ್ಕೊತೀನಿ. ಸೊ ಇದು ನಮಗೆ ಸಾಲಿಡ್ ಡ್ರಾಯಿಂಗ್ ಅಷ್ಟೇ ನನಗೆ ಬೇಕಾಗಿರೋದು. ಸೊ ಫಸ್ಟಿಗೆ ನೀವು ಮಾಡೆಲ್, ಸೊ ನಾನು ಇವಾಗ ಇಲ್ಲಿ ಡ್ರಾ ಮಾಡಿದ್ದೀನಿ ಅದಕ್ಕೆ. ಸೊ ಕರೆಕ್ಟ್ ಒರಿಜಿನ್ ಪೊಸಿಷನ್ಗಿದೆ. ಸೊ ಈ ಒರಿಜಿನ್ ಪೊಸಿಷನ್ ರೆಫರ್ ಮಾಡ್ಕೊಂಡು ಡ್ರಾ ಮಾಡಿರುವಂತಹ ಮಾಡೆಲ್ ಇದು, ಅದಕ್ಕೆ ಕರೆಕ್ಟ್ ಒರಿಜಿನ್ ಪೊಸಿಷನ್ ಇದೆ. ಸೊ ಫಸ್ಟಿಗೆ ನೀವು ಯಾವುದೇ ಒಂದು ಮಾಡೆಲ್ ಫೈಲಲ್ಲಿ ಹೋಗ್ತಾರೆ, ಸೊ ಓಪನ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ನೀವು ರೀಸೆಂಟಾಗಿ ವರ್ಕ್ ಮಾಡಿರುವಂತಹ ಮಾಡೆಲ್ ಆಗಿರಲಿ, ಸೊ ಪ್ರತಿಯೊಂದು ನಮಗೆ ಇಲ್ಲಿರುತ್ತೆ, ರೈಟ್. ಸೊ ಪ್ರತಿಯೊಂದು ಇಲ್ಲಿರುತ್ತೆ. ಸೊ ಇದನ್ನು ನೀವು ಜಸ್ಟ್ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಓಪನ್ ಮಾಡಿದಾಗ ನಮಗೆ ಈ ಮಾಡೆಲ್ ಸಪೋಸ್ ಒರಿಜಿನ್ ಪಾಯಿಂಟಿಗೆ ಬಂದರೆ ಸರಿ. ಒರಿಜಿನ್ ಪಾಯಿಂಟಿಗೆ ಬರಲಿಕ್ಕಂದ್ರೆ ಸಪೋಸ್ ಇಲ್ಲೆಲ್ಲ ಓಪನ್ ಆಗುತ್ತೆ, ಅವಾಗ ನೀವೇ ಮಾಡಬೇಕು, ಟ್ರಾನ್ಸ್ಫಾರ್ಮಲ್ಲಿ ಹೋಗಿ. ಸೊ ನಮಗೆ ಡೈನಾಮಿಕ್ ಅಂತೇಳಿ ಆಪ್ಷನ್ಸ್ ಇದೆ, ಅದೇ ರೀತಿ ಟ್ರಾನ್ಸ್ಲೇಟ್ ಅಂತೇಳಿ ಆಪ್ಷನ್ಸ್ ಇದೆ. ಇವೆರಡು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಆ ಒಂದು ಮಾಡೆಲ್ನ ಫಸ್ಟಿಗೆ ಒರಿಜಿನ್ ಪಾಯಿಂಟಿಗೆ ತರಬೇಕು, ರೈಟ್. ಅದು ವೆರಿ ಇಂಪಾರ್ಟೆಂಟ್. ನಮಗೆ Z ಪೊಸಿಷನ್, X ಪೊಸಿಷನ್, Y ಪೊಸಿಷನ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಲ್ಲೋ ಮಾಡೆಲ್ ಫಿಕ್ಸ್ ಮಾಡಿಬಿಟ್ಟು ಪ್ರೋಗ್ರಾಮ್ ಮಾಡಿದರೆ ಜಸ್ಟ್ ಟೂಲ್ ಬಂದು ಮಷೀನಿಗೆ ಡಿಗ್ ಆಗಿ ಆಕ್ಸಿಡೆಂಟ್ ಆಗುವಂತಹ ಸಿಚುವೇಶನ್ ಇರುತ್ತೆ. ಮೇನ್ ಇಂಪಾರ್ಟೆಂಟ್. ಫಸ್ಟಿಗೆ ನೋಡಿ 0 ಪೊಸಿಷನ್ ಏನಂದರೆ ನಾವು ಟಾಪ್ ವ್ಯೂವಲ್ಲಿ ಇಟ್ಟಾಗ, ಸೊ ನೋಡಿ ಕರೆಕ್ಟ್ ನಮಗೆ X ಆಗಿರಲಿ Y ಆಗಿರಲಿ ಕರೆಕ್ಟಾಗಿ ರೀತಿ ಸೆಂಟ್ರಲ್ಲಿ ಇರಬೇಕು. ಸೆಂಟ್ರಲ್ಲಿ ಹೋಗಿ ನೀವು ಆಫ್ಸೆಟ್ ಎಲ್ಲಿ ಕೊಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಈ ಮಾಡೆಲ್ಲಿಗೆ ಸೆಂಟರ್, X ಸೆಂಟರ್ ಆ್ಯಂಡ್ Y ಸೆಂಟರ್ ತೊಗೊಬೇಕಂತೇಳಿ ಅಂದ್ಕೊಂಡಿನಿ, ಅದಕ್ಕೆ ಈ ರೀತಿ ಮಾಡೆಲ್ ಫಿಕ್ಸ್ ಮಾಡಿದ್ದೀನಿ. ಸಪೋಸ್ ನೀವು ಈ ಕಾರ್ನರ್ ತೊಗೊಬೇಕಂದ್ರೆ ಈ ಕಾರ್ನರನ್ನು ಒರಿಜಿನ್ ಪಾಯಿಂಟಿಗೆ ಇಡಬೇಕಾಗುತ್ತೆ. ಸೊ ನೀವು ಯಾವ ಒಂದು ಪಾಯಿಂಟನ್ನು ಬೇಸ್ ಮಾಡ್ತಾ ಇದ್ದೀರಾ ಆ ಒಂದು ಪಾಯಿಂಟ್ ನಮಗೆ Z0 ಪೊಸಿಷನ್ಗೆ ಇರಬೇಕು. ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ಐಸೋಮೆಟ್ರಿಕ್ ವ್ಯೂವಲ್ಲಿ ತೋರಿಸ್ತೀನಿ ನಿಮಗೆ ಹೇಗಂತೇಳಿ. ಸೊ ಇದಾದಮೇಲೆ X0 ಆ್ಯಂಡ್ Y0ಗೆ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ Z ಕೂಡ ವೆರಿ ಇಂಪಾರ್ಟೆಂಟ್. Z ರೆಫರೆನ್ಸ್ ನೀವು ಮಟೀರಿಯಲ್ ಮೇಲ್ಗಡೆ ತಗೊತಾ ಇದ್ದೀರಾ ಅಥವಾ ಬಾಟಮಲ್ಲಿ ತಗೊತಾ ಇದ್ದೀರಾ, ಅದು ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಟಾಪ್ ಸರ್ಫೇಸ್ ಕ್ಲೀನಾಗಿ ಫೇಸಿಂಗ್ ಆಪ್ರೇಷನ್ ನಿಮಗೆ ಕ್ಲೀನಾಗಿದ್ದರೆ, ಅಂದರೆ ಸೊ ಯಾವುದೇ ರೀತಿಯಾದ ಡೆಂಟಲ್ಸ್ ಮೇಲ್ಗಡೆ ನಮಗೆ ಸೊ ಸಕ್ ಹಿಡಿದಿರುವಂಥದ್ದಾಗಿರಲಿ, ಮೇಲೆ ಜಂಗ್ ಇರಲಿ, ಸೊ ಆ ರೀತಿ ಮಟೀರಿಯಲ್ಸ್ ಇದ್ದಾಗ ನೀವು ಟಾಪಲ್ಲಿ ತಗೊಳಕೋಬಾರ್ದು, ರೈಟ್. ಬಾಟಮಿಂದ ತಗೊಬೇಕಾಗುತ್ತೆ. ಸೊ ಬಾಟಮಿಂದ ಯಾಕೆ ತಗೊಬೇಕಂದ್ರೆ, ಸೊ ನೀವು ಇದನ್ನು ವೈಸಲ್ಲಿ ಫಿಕ್ಸ್ ಮಾಡಿರ್ತೀರ. ಸೊ ವೈಸಲ್ಲಿ ನಮಗೆ ಇಲ್ಲೊಂದು 2mm ನಮಗೆ ಹೋಲ್ಡ್ ಆಗಿರುತ್ತೆ. ಸೊ ಈ ಬಾಟಮಲ್ಲಿ ನೀವು ಒಂದು ರೆಕ್ಟ್ಯಾಂಗಲ್ ಬಾರನ್ನು ಫಿಕ್ಸ್ ಮಾಡಿರ್ತೀರಿ. ಆ ರೆಕ್ಟ್ಯಾಂಗಲ್ ಬಾರ್ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ, ರೈಟ್. ಸೊ ಅದು ಆ ಒಂದು ರೀಸನ್ ನೀವು ಬಾಟಮಲ್ಲಿ ಆ ಒಂದು ಬಾರ್ನ ರೆಫರೆನ್ಸ್ ಮಾಡ್ಕೊಂಡು ನೀವು Z ರೆಫರೆನ್ಸ್ ಕೂಡ ತೆಗೆದುಕೊಳ್ಳಬಹುದು. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್. ನೀವು ಮೇಲ್ಗಡೆ ಸರ್ಫೇಸ್ ಕ್ಲೀನಾಗಿದ್ದರೆ ಟಾಪಲ್ಲಿ ಕೊಡಿ, ಸೊ ಇಲ್ಲಾಂದರೆ ಬಾಟಮಲ್ಲಿ ಕೊಡಿ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪ್ರೋಗ್ರಾಮನ್ನು ನೀವು ಯಾವ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಆಪ್ರೇಟರ್ಗೆ ಕಮ್ಯುನಿಕೇಷನ್ ಕೊಡಬೇಕು. ಸೊ ಈ ರೀತಿ X ಇಲ್ಲಿ ರೆಫರೆನ್ಸ್ ತೊಗೊಂಡಿನಿ, Z ಇಲ್ಲಿದೆ, Y ರೆಫರೆನ್ಸ್ ಇಲ್ಲಿದೆ. ಇದು ಮೇನ್ ಇಂಪಾರ್ಟೆಂಟ್ ನಮಗೆ. ಸೊ ಇವಾಗ ಮಾಡೆಲ್ ಓಪನ್ ಮಾಡ್ಕೊಂಡಿನಿ, ರೈಟ್. ಸೊ ಫಸ್ಟಿಗೆ ನಾನು ಇದಕ್ಕೆ ರೋ ಮಟೀರಿಯಲ್ ಡಿಸೈನ್ ಮಾಡಬೇಕು ನಾವು, ರೈಟ್. ರೋ ಮಟೀರಿಯಲ್ ಅಂದರೆ ಸ್ಟಾಕ್ ಸೆಟ್ ಆಫ್ ನಾವು ಡಿಸೈನ್ ಮಾಡಬೇಕು ಫಸ್ಟಿಗೆ.
ಸೊ ಇದು ನನಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಡ್ರಾ ಮಾಡಿದ್ದೀವಿ. ಸೊ ನಮಗಿದು ಎಕ್ಸಲ್ಲಿ 56 ಆ್ಯಂಡ್ ವಾಯಲ್ಲಿ ಬಂದು 32 mm ಇದೆ. ಸೊ ನಾವು ಜಸ್ಟ್ ಒಂದು 2 mm ಜಾಸ್ತಿ, ರೈಟ್, 2 mm ಆಗಿರಲಿ 5 mm ಆಗಿರಲಿ, ಮಟೀರಿಯಲ್ ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂದರೆ ಈಚ್ ಸೈಡ್ ನಮಗೆ 2 mm ಓಕೆ, ರೈಟ್. ಒಂದು 5 mm ಎಕ್ಸ್ಟ್ರಾ ತಂದ್ರೂ ಓಕೆ ನಮಗೆ ಮಟೀರಿಯಲ್. ಈ ರೀತಿ ನಮಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ, ರೈಟ್. ಸೊ ಇದು ಮಟೀರಿಯಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ತುಂಬ ಕಾಸ್ಟ್ಲಿ ಮಟೀರಿಯಲ್ ಇದ್ದರೆ ನೀವು ಲೆಸ್ ರೋ ಮಟೀರಿಯಲ್ನ ತರಿಸ್ಬೇಕಾಗುತ್ತೆ. ನೋಡಿ ಫಿನಿಶಿಂಗ್ 32 ಇದೆ ಅಂದರೆ 34 ಸಾಕು ನಮಗೆ. ಸೊ ಈಚ್ ಸೈಡ್ 1 mm, ಇಲ್ಲಾಂದರೆ ಅಟ್ಲೀಸ್ಟ್ ನಿಮಗೆ ಈಚ್ ಸೈಡ್ ನಿಮಗೆ 2 ಅಂದರೆ ಸೊ 32 ಇದೆ. ಸೊ 34 36 ತರಿಸಿದ್ರೂ ಓಕೆ ಆಗುತ್ತೆ, ರೈಟ್. ಮಟೀರಿಯಲ್ ಚೀಪ್ ಇದ್ದರೆ ನೀವು ಜಾಸ್ತಿ ತೆಗೆಸ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಮಟೀರಿಯಲ್ ಕಾಸ್ಟ್ಲಿ ಆಗಿದ್ರೆ ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಕಾಸ್ಟ್ ಸೇವಿಂಗ್, ಇಂಡಸ್ಟ್ರೀಸಲ್ಲಿ ಕಾಸ್ಟ್ ಸೇವಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಕಾಸ್ಟ್ ಸೇವಿಂಗ್ ಮೇಲೇ ಇಂಡಸ್ಟ್ರೀಸ್ ತುಂಬ ರನ್ ಆಗೋದು, ರೈಟ್. ನಮಗೆ 5S ಅಂತೇಳಿ. ಸೊ ಪ್ರತಿಯೊಂದು ವೆರಿ ಕಾನ್ಸೆಪ್ಟ್ ಇದೆ ಇಂಡಸ್ಟ್ರೀಸ್ ಬಗ್ಗೆ, ಅವುಗಳ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಸೊ ಇವಾಗ ಮಾಡೆಲ್ ಓಪನ್ ಮಾಡ್ಕೊಂಡಿನಿ, ಓಕೆ, ಏನೇನೋ ಮಾತಾಡಿದೆ. ಸೊ ಲೆಸ್ಟ್ ಕಮ್ ಟು ದ ವೆರಿ ನಮ್ಮ ಪಾಯಿಂಟಿಗೆ ಬರೋಣ ಇವಾಗ. ಸೊ ಈ ರೀತಿ ಮಾಡೆಲ್ ಓಪನ್ ಮಾಡ್ಕೊಬೇಕು ನಾವು. ಸೊ ಮಾಡೆಲ್ ಓಪನ್ ಮಾಡಿದಾಗ ಎಕ್ಸ್ ರೆಫರೆನ್ಸು, ವೈ ರೆಫರೆನ್ಸ್ ಆ್ಯಂಡ್ ಜೆಡ್ ರೆಫರೆನ್ಸ್ ನಿಮಗೆ ಎಲ್ಲಿ ಕೊಟ್ಟಿದ್ರೆ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟಿಗೆ ನಿಮಗೆ ಈ ಮಟೀರಿಯಲ್ ಡೈಮೆನ್ಷನ್ಸ್ ನಿಮಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದರೆ ನೀವು ಏನು ಮಾಡ್ತೀರಿ, ಸೊ ಇನ್ನೂ ಒಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ನಾವು ಫಿನಿಶಿಂಗ್ ಸೈಜ್ ಅಂತೇಳಿ ಫಿನಿಶ್ ಸೈಜ್ ಅಂತೇಳಿ ಒಂದು ಟೈಪ್ ಮಾಡ್ಕೊಂಡು, ಸೊ ನಮಗಿಲ್ಲಿ ಬೌಂಡಿಂಗ್ ಬಾಕ್ಸ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೈರ್ ಫ್ರೇಮಲ್ಲಿ ಬೌಂಡಿಂಗ್ ಬಾಕ್ಸ್ ಅಂತೇಳಿ ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು, ಸೊ ಇದರಲ್ಲಿ ಡೈಮೆನ್ಷನ್ಸ್ ನಾವು ವೀಸಾಗಿ ಚೆಕ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕೊಡಿ. ಸೊ ನಾವು ಮಟೀರಿಯಲ್ ಎಷ್ಟು ತರಿಸ್ಬೇಕಂತೇಳಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ ಎಕ್ಸ್ 56 ಇದೆ ಆ್ಯಂಡ್ ವೈ ಬಂದು 32 ಇದೆ ಆ್ಯಂಡ್ ಜೆಡ್ 20 mm ಇದೆ. ಸೊ ಇದು ನಮಗೆ ಫಿನಿಶಿಂಗ್ ಸೈಜ್. ಸೊ ಈ ಒಂದು ಸೈಜ್ನ ಬೇಸ್ ಮಾಡ್ಕೊಂಡು ನೀವು ಒಂದು 2 mm 4 mm ನೀವು ಜಾಸ್ತಿ ತೆಗೆದುಕೊಳ್ಬೇಕು, ರೈಟ್. ಸೊ ಇದು ನಮಗೆ ಫಿನಿಶಿಂಗ್ ಸೈಜ್ ಅಲ್ಲ. ಸೊ ಇದಕ್ಕೆ ನೋಡಿ ಇವಾಗ ಫಿನಿಶಿಂಗ್ ಸೈಜ್ ನಮಗಿದು. ಸೊ ಇದಕ್ಕೆ ಏನು ಮಾಡ್ತೀನಿ ನಾನು, ಪ್ಲಸ್, ಸೊ ಈಚ್ ಸೈಡ್ 2 mm ಪ್ಲಸ್ 4ನ ಆ್ಯಡ್ ಮಾಡೋಣ, ಎಂಟರ್ ಅಂದರೆ 60. ನೋಡಿ ಇಲ್ಲಿ ಅಗೇನ್ ನಮಗೆ ಇದು ಮೇನ್ ಇಂಪಾರ್ಟೆಂಟ್, ಇಲ್ಲಿಂದ ಎಕ್ಸ್ಟೆಂಡ್ ಆಗ್ಬೇಕಂತೇಳಿ, ಒರಿಜಿನ್ ಪಾಯಿಂಟ್ ಇಲ್ಲಿಂದ ತೊಗೊಬೇಕಂತೇಳಿ. ಸೊ ಇಲ್ಲಾಂದರೆ ನೀವು ಇದು ಕೂಡ ಸೋಕೆ ನಾವು ಇವಾಗ ಹೆಂಗಾದರೂ ಈ ಬಾಟಮಲ್ಲಿ ಸೇಮ್ ಈ ಪಾಯಿಂಟ್ ನಾವು 0 ಕೊಟ್ಟಿರೋ ತಾನೆ, ಇಲ್ಲಿಂದ ತೊಗೊಳ್ಳಿ, ರೈಟ್, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಅದು ಎಕ್ಸ್ಟೆನ್ಷನ್ ಆಗೋದು ನಿಮಗೆ ತೋರಿಸ್ಬೇಕಂದ್ರೆ ನೋಡಿ ಇಲ್ಲಿ. ಸೊ ಅಗೇನ್ ಇಲ್ಲಿ ನೋಡಿ 56 ಇದೆಯಲ್ಲ, ಪ್ಲಸ್ 4 ಎಂಟ್ರ್. ನೋಡಿ ಈಚ್ ಸೈಡ್ ನಮಗೆ 2 mm ಎಕ್ಸ್ಟ್ರಾ ಮಟೀರಿಯಲ್ ಬಂತು ಇವಾಗ. ಸೊ ಅದೇ ರೀತಿ ವೈ ಕೂಡ ನಮಗೆ ಪ್ಲಸ್ 4 ಕೊಡ್ತಾಯಿದ್ದೀನಿ. ನೋಡಿ ಈ ಸೈಡ್ ಕೂಡ ನಮಗೆ ನೋಡಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ಕೂಡ ನಮಗೆ 2 mm ಎಕ್ಸ್ಟ್ರಾ ಮಟೀರಿಯಲ್ ಬಂದಿದೆ, ರೈಟ್. ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೆಡ್ ಏನಿದೆಯಲ್ಲ, ಸೊ ಜೆಡ್ ಇಲ್ಲಿ ಫಿನಿಶಿಂಗ್ ಸೈಜ್ ವ್ಯಾಲ್ಯೂಸೇ ಕೊಡಿ, ಪರವಾಗಿಲ್ಲ. ಜೆಡ್ 20 ಇದೆಲ್ಲ 20ನೇ ಕೊಡಿ. ಬಟ್ ನೀವು ಅಲ್ಲಿ ನೀವು ತರಿಸುವಾಗ ಎಕ್ಸ್ಟ್ರಾ ತರಿಸಿರ್ಬೇಕು ನಿಮಗೆ. ಯಾಕಂದರೆ ವಯಸ್ಸಲ್ಲಿ ಫಿಕ್ಸ್ ಆಗೋಕ್ಕೆ, ವಯಸ್ಸಲ್ಲಿ ನೀವು 2 mm ಪ್ಲ್ಯಾನ್ ಮಾಡ್ತಾಯಿದ್ದೀರಾ, 5 mm ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ವಾಯ್ಸ್ ಹೋಲ್ಡಿಂಗೋಸ್ಕರ ಎಷ್ಟು ಬೇಕಂತೇಳಿ. ಆ್ಯಂಡ್ ಮೇಲೆ ಟಾಪಲ್ಲಿ ಫಿನಿಶಿಂಗ್ ಆಗಬೇಕು, ಅದು ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟು. ಸೊ ಇದು 20ನೇ ಇರಲಿ, ಏನು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಅಲ್ಲಿ ಎಕ್ಸ್ಟ್ರಾ ತರಿಸಿರ್ಬೇಕು, ಅಲ್ಲಿ ಎಕ್ಸ್ಟ್ರಾ ತರಿಸಿರಬೇಕು, ಅದು ಮೇನ್ ಇಂಪಾರ್ಟೆಂಟ್, ರೈಟ್. ಸೊ ಇವಾಗ ಓಕೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ನಮಗಿದೆ ಫಿನಿಶಿಂಗ್ ಸೈಜಲ್ಲಿ ನೋಡಿ ಈ ರೀತಿ ಒಂದು ಮಟೀರಿಯಲ್ ತರಿಸ್ಬೇಕು. ಈ ರೀತಿ ಎಕ್ಸ್ಟ್ರಾ ಮಟೀರಿಯಲ್ಸಲ್ಲಿ ನಾವು ಇದು ಫಿನಿಶಿಂಗ್ ಜಾಬನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿ ಐಸೋಮೆಟ್ರಿಕ್ ವ್ಯೂವಲ್ಲಿ ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ನೋಡಿ ಐಸೋಮೆಟ್ರಿಕಲ್ಲಿ ಸಾಲಿಡ್ನ ಆಫ್ ಮಾಡ್ತೀನಿ. ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಬಾರ್ ನಾವು ಈ ರೀತಿ ಮಟೀರಿಯಲ್ ಆರ್ಡರ್ ಮಾಡಿ, ಸೊ ಅದರಲ್ಲಿ ಇಷ್ಟು ನಾವು ಕ್ರಿಯೇಟ್ ಮಾಡಬೇಕು, ರೈಟ್. ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೂಲ್ ಪಾತ್. ಸೊ ಟೂಲ್ ಪಾತ್ ನಮಗೆ ವೀವಲ್ಲಿ, ಸೊ ಇಲ್ಲೇ ವೀವಲ್ಲಿ ಇರುತ್ತೆ ಟೂಲ್ ಪಾತ್ ಅನ್ನೋದು. ನಾವು ಇದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಷಿನ್ ಅಂತ ಇರುತ್ತೆ. ಸೊ ಇಲ್ಲಿ ಮಿಲ್ ಅಂದರೆ ನಮಗೆ CNC 3, 4, 5, 6, 7 ಈ ರೀತಿ ನಾವು ಆ್ಯಕ್ಸಿಸ್ ಬರುತ್ತೆ ಅಷ್ಟು ನೀವು, ರೈಟ್. 3, 4 ಆ್ಯಕ್ಸಿಸ್ ಅಂದರೆ ನನಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ರೈಟ್. ಸೊ ನಮಗಿಲ್ಲಿ ಡಿಫಾಲ್ಟ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಈ ಡಿಫಾಲ್ಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್. ಸೊ ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಸ್ಟಾರ್ಟಿಂಗ್ ಟೂಲ್ ಪಾತಲ್ಲಿ ನಮ್ಗೆ ಏನಿದಿಲ್ಲ. ಸೊ ಆಲ್ರೆಡಿ ಮಷಿನ್ ಬಂದುಬಿಡ್ತಿಲ್ಲಿ, ಮಷಿನ್ ಗ್ರೂಪ್ 1 ಅಂತೇಳಿ ಬಂದಿದೆ, ರೈಟ್.
ಸೊ ಇಲ್ಲಿ ನಮಗೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಂತೇಳಿ ಓಪನ್ ಆಗುತ್ತೆ. ಪ್ರಾಪರ್ಟೀಸ್ ಮಿಲ್ ಡಿಫಾಲ್ಟ್ ಅಂತೇಳಿ ರೈಟ್. ಸೊ ಇದರಲ್ಲಿ ಸ್ಟಾಕ್ ಸೆಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾಕ್ ಸೆಟ್ ಆಫ್ ಅಂದರೆ ನಾವು ಮಟೀರಿಯಲ್ ಎಲ್ಲಿ ಎಷ್ಟು ತರಿಸ್ತಾ ಇದ್ದೀವಿ ರೈಟ್. ಫಿನಿಶಿಂಗ್ ಸೈಜ್ 56, ಬಟ್ ನಾವು ಇವಾಗ 4 ಮತ್ತೆ ಪ್ಲಸ್ ಆ್ಯಡ್ ಮಾಡಿರೋದು ನಮಗೆ ಸ್ಟಾಕ್ ಸೆಟ್ ಆಫ್. ಸೊ ಇವಾಗ ಈ ಒಂದು ಸ್ಟಾಕ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ಟಾಕ್ ಸೆಟಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ 2023ಯಲ್ಲಿ ಡಿಫ್ರೆಂಟಾಗಿ ಆಪ್ಷನ್ಸ್ ತೋರಿಸುತ್ತೆ, ಆ್ಯಂಡ್ 18ನಲ್ಲಿ ಡಿಫ್ರೆಂಟ್ ಆಪ್ಷನ್ಸ್, 24ರಲ್ಲಿ ಇದು ಅಡ್ವಾನ್ಸ್ ಆಗಿ ಮತ್ತೆ ಡಿಫ್ರೆಂಟ್ ಆಪ್ಷನ್ಸನ್ನು ತೋರಿಸ್ತಾ ಇದೆ ರೈಟ್. ಸೊ ಎಲ್ಲವೂ ಸೇಮ್ ಇಲ್ಲಿ ಸೆಲೆಕ್ಷನ್ ಕೊಟ್ಟಿದ್ದಾನೆ ಇವಾಗ. ಸೊ ಈ 2024ರಲ್ಲಿ ಆ್ಯಕ್ಚುಲಿ ಈ ಒಂದು ಸ್ಟಾಕ್ ಸೆಟಪ್ ಒಂದೇ ಒಂದು ಡಿಫ್ರೆಂಟ್ ಆಗಿರೋದು, ರಿಮೈನಿಂಗ್ ಎಲ್ಲ ಸೇಮ್ ಇದೆ. ಸೊ ನಾನು ಕೂಡ ಈ 2024ಅನ್ನು ಫಸ್ಟ್ ಟೈಮ್ ನಾನು ಇವೆಲ್ಲ ಯೂಸ್ ಮಾಡ್ತಾ ಇರೋದು ನಿಮಗೋಸ್ಕರ ಅಂತೇಳಿ ನಾನು ಈ ಒಂದು ಇನ್ಸ್ಟಾಲೇಷನ್ ಮಾಡಿ ಇದನ್ನು ಯೂಸ್ ಮಾಡ್ತಾ ಇರೋದು. ಅದಕ್ಕೆ ನನಗೂ ಕೂಡ ಸ್ವಲ್ಪ ಬಿಗಿನಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು. ಸೊ ಬಟ್ ಆ್ಯಕ್ಚುಲಿ ಇದು ತುಂಬ ಅಡ್ವಾನ್ಸ್ ವರ್ಷನಾಗಿ ಕೊಟ್ಟಿದ್ದಾನೆ. ನಾವು 2018ನಲ್ಲೆಲ್ಲ ತುಂಬ ಲ್ಯಾಗ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ ಸಿಂಪಲ್ ಆಗಿರುವಂತಹ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಅದರ ಬಗ್ಗೆ ನಾನು ನಿಮಗೆ ಒಂದು ಡೀಟೇಲ್ ಆಗಿರುವಂತಹ ವೀಡಿಯೋನ ಪ್ರೊವೈಡ್ ಮಾಡ್ತೀನಿ. ಸೊ ಇಲ್ಲಿ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಸ್ವಲ್ಪ ಕೆಲಸ ಇದೆ ನನಗೆ ರೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸೊ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ.